ನಾನು ಇಲ್ಲಿ ಒಂದು ನಿಮಿಷ ಶಶಿ, ಇಲ್ಲಿ ಏನಾಗಿದೆ ಗೊತ್ತಾ, ಇಲ್ಲಿ ಈಗ ಬೈರೇಗೌಡ ಅದೊಂದು ಮಾತಾಯಿತು. ಈಗ ಜೋಡಿ ಗ್ರಾಮ 14 ಎಕರೆ ಹೊಡೆದಿದ್ದಾರೆ ಅಂತ, ಅದು ಯಾರು ಬಂಗಾರಪೇಟೆ ಅವರೇನ್ರಿ, ಅವ್ರು ಶಾಸಕರಾದ್ರೆ ಬಂಗಾರಪೇಟೆ 21 ಎಕರೆ, ಇದೆಲ್ಲ ವಿಷಯ ಬಂತು. ಇವರು ಮತ್ತು ಸದನದಲ್ಲಿ ಹೇಳಿದ್ದು ಏನು ಅಂದರೆ, ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಬೇಕಾದ್ರೂ ಬನ್ನಿ, ನನಗೆ ಒಂದೇ 1 ಮಿಲಿಮೀಟ್ರ್ ಬೇಡ, ಅದರಲ್ಲಿ 1 ಮಿಲಿಮೀಟ್ರ್ ನನಗೆ ಬೇಡ, ನಾನು ಇದನ್ನು ಎಲ್ಲರೂ ಮುಕ್ತವಾಗಿ ಕರಿತಿದ್ದೀನಿ. ಲೋಕಾಯುಕ್ತಕ್ಕೆ ಒಂದು ವೇಳೆ ನಾವು ಕೊಟ್ಟುಬಿಟ್ರೆ, ಸರ್ಕಾರ ನಮ್ಮದಿದೆ, ಪ್ರಭಾವ ಬೀರ್ಬಿಡ್ತೀನಿ, ನಿಮ್ಗೆ ಅನುಮಾನ ಇದ್ದರೆ ನಿಮಗಿಷ್ಟವಾದ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ತನಿಖೆನೂ ನಡೆದೋಗ್ಬಿಡ್ಲಿ, ನಾನು ರೆಡಿ ಅಂತಲೂ ಅವರು ಒಂದು ಮಾತು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾಳೆ ದಿನ ಈ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ BJPದು, ನೀವು ಅಲ್ಲಿ ಹೋಗಿ ಚರ್ಚೆ ಮಾಡಿ. ಅಕಸ್ಮಾತ್ ಕೃಷ್ಣ ಬೈರೇಗೌಡರು ನುಂಗಿದ್ರಾ, ರಾಜ್ಯದ ಮುಂದೆ ನಿಂತ್ಕೊಂಡು ಬಹಿರಂಗ ಘೋಷಣೆ ಮಾಡಿ. ಇಲ್ಲದೆ ಇದ್ರೆ ಅದೇನು ನಡೆದಿದೆ ಆ ಸತ್ಯ ಆದ್ರೂ ನಮಗೂ ನಾನು ಬರ್ತೀನಿ. ಶಶಿ ಈಗ ಏನು ಮಾಡೋಣ ಶಶಿ, ಈಗ ಇಲ್ಲಿ ಬರ್ತಿರೋದು ವಿಷಯ ಇಷ್ಟೇ. ಇದೇ ಯಾವ ಸ್ಲಮ್, ಕೊಳಗೇರಿನೋ, ಫಕೀರ್ ಲೇಔಟೋ ಏನು ಬೇಕಾದ್ರೂ ಕರ್ಕೊಳ್ಳಿ, ಇಲ್ಲಿ ಮುಸ್ಲಿಮರು ಇರದೇ ಇದ್ದಿದ್ರೆ ಇಷ್ಟು ಬೇಗ ಮನೆಗಳ ವಿತರಣೆಗೆ ತರಾತುರಿ ಟೇಪುಗಳೆಲ್ಲ ಆಚೆ ಬರ್ತಿರ್ಲಿಲ್ಲ, ಮೆಜರ್ಮೆಂಟ್ ಟೇಪ್ಗಳು ಆಚೆ ಬರ್ತಿರ್ಲಿಲ್ಲ, ಮನೆ ಕಸ ಗೀಸ ಗುಡಿಸ್ಬಿಟ್ಟು ಮನೆಗಳ ಅಲಂಕಾರ ಮಾಡ್ಬಿಟ್ಟು ಅದು ರೆಡಿ ಆಗ್ತಿರ್ಲಿಲ್ಲ ಅಂತ. ನಿಜನಾ ಇದು? ಒಂದು ಪಕ್ಷದಲ್ಲಿ ನಿಜನೂ ಇರಬಹುದು. ಆದ್ರೆ ವಿಜಯ್ ಪಿಣರಾಯಿ ಅವರು ಏನು ಟ್ವೀಟ್ ಮಾಡಿದ್ರು ಅಲ್ಲಿಂದ ಶುರುವಾಗಿರತಕ್ಕಂಥದ್ದು ಕಾನ್ಸ್ಪಿರಸಿ. ಇವರು ಸಾಕಷ್ಟು ಸ್ಲಮ್ಗಳನ್ನು ಹೊಡೆದಿದ್ದಾರೆ. ಕಾಂಗ್ರೆಸ್ ಅವ್ರು ಮಾಡೋದು ಇಲ್ಲ ಬಿಡಿ, ಅನ್ಯಾಯ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿನೇ ಮಾಡ್ಕೊಡ್ತಾರೆ, ಅರ್ಹರಿಗೆ ಮಾಡ್ಕೊಡ್ಲಿ ಅನ್ನೋದೇ ನಮ್ಮ ವಾದ ಇರ್ಬೋದು. ಆದ್ರೆ ನಮ್ಮ ಕೆ ಸಿ ವೇಣುಗೋಪಾಲ್ ಅವರು ಹೇಳಿದ ತಕ್ಷಣ ಅವರು ಚುರುಕಾದ್ರು, ಕಿವಿಗಳು ಚುರುಕಾದ್ರು. DK ಶಿವಕುಮಾರ್ ಅವರು ಹೋದ್ರು, ಎಲ್ಲರೂ ಹೋದ್ರು, ಅದನ್ನು ಚೆಕ್ ಮಾಡ್ತಾ ಇದ್ದಾರೆ. ಅವರು ಪುನರ್ವಸತಿ ಕಲ್ಪಿಸ್ಕೊಟ್ಟೇ ಕೊಡ್ತಾರೆ, ಅದರಲ್ಲೇನು ನೋ ಡೌಟ್, ಅವ್ರು ಕೊಟ್ಟೇ ಕೊಡ್ತಾರೆ. ಯಾಕಂದ್ರೆ ಅವ್ರು ವೋಟ್ ಬ್ಯಾಂಕ್ ಇರೋದ್ರಿಂದ ಅವ್ರು ವೋಟ್ ಬ್ಯಾಂಕ್ಗಳಿಗೆ ಏನು ಕೊಡಬೇಕೋ ಅದನ್ನ ಕೊಟ್ಟೇ ಕೊಡ್ತಾರೆ. ಅವ್ರ ಆರ್ಟಿಕಲ್ 21 ಬಗ್ಗೆನೇ ಉಲ್ಲೇಖ ಮಾಡಿದ್ರು, ಅವ್ರು ಎಲ್ಲರಿಗೂ ಕೊಡಬೇಕು ಅಂತ. ನಾನು ಅದನ್ನೇ ಅವ್ರಿಗೆ ಉಲ್ಲೇಖ ಇನ್ನೊಂದ್ಸರಿ ಹೇಳ್ತೀನಿ. 2015ರಲ್ಲಿ ಇವರೇ 1 ಲಕ್ಷ ಮನೆಗಳು ಅಂತ ಹೇಳಿ 1 BHK 2 BHK ಅಂತ ಹೇಳಿ ಎಲ್ಲರಿಗೂ ಬೆಂಗಳೂರಿನಲ್ಲಿ ಆಸೆ ಹುಟ್ಟಿಸಿದ್ರು. ಇಲ್ಲಿ ಕಟ್ತಾ ಇದೀವಿ, ಅಲ್ಲಿ ಕಟ್ತಾ ಇದೀವಿ. ಇದುವರೆಗೂ ಎಷ್ಟು ಮನೆ ಕೊಟ್ಟಿದ್ದೀರಾ? ಅರ್ಹ ಫಲಾನುಭವಿಗಳು ಇನ್ನು ಕಾಯ್ತಾ ಇದಾರಲ್ಲ. 2015 26ಕ್ಕೆ ಬಂದಿದ್ದೀವಿ, ಇದುವರೆಗೂ ಕೊಟ್ಟಿಲ್ಲ. ನಾನೇ ನಿಮ್ಗೆ ಉಲ್ಲೇಖ ಮಾಡಿದೆ, ಇಲ್ಲಿ 400 ಮನೆಗಳನ್ನ ಇನ್ನೂ ಕಂಪ್ಲೀಟ್ ಮಾಡಿಕೊಟ್ಟಿಲ್ಲ. ಇನ್ನು 400 ಮನೆಗಳನ್ನ ಆ ಸೈಟ್ ಗಳನ್ನ ಈ ಮನೆಗಳು ಕೀ ತಗೊಂಡು ಒಳಗಡೆ ಹೋಗೋದು ಮಾತ್ರ ಬಾಕಿ ಇರ್ತಾರೆ, ರೆಡಿ ಆಗಿರೋ ಮನೆಗಳಿವು. ಈಗ ಇವ್ರು ಕೊಡೋದು ಕೀ ತಗೊಂಡು ಓಪನ್ ಮಾಡಿದ್ರೆ ಅಷ್ಟು ವರ್ಷಗಳಿಂದ ಅರ್ಹ ಫಲಾನುಭವಿಗಳು ಕಾಯ್ತಾ ಇದಾರಲ್ಲ ಅಪ್ಲಿಕೇಶನ್ ಹಾಕೊಂಡು, ಅವ್ರಿಗೆಲ್ಲೋ ಅನ್ಯಾಯ ಆಗುತ್ತೆ. ಆ ಒಂದು ಯಾವ ತರ ಇದಕ್ಕೆ ಉತ್ತರ ಬೇಕು. 165 ಇವ್ರು $13,000 ಚಿಲ್ಲರೆ ಜನ, ಬೆಂಗಳೂರು 13,000 ಚಿಲ್ಲರೆ ಜನಗಳಿಗೆ ಮನೆ ಕೊಡಬೇಕು. ಈಗ ಇವ್ರ ಕ್ಯೂನಲ್ಲಿ ಈ ಕ್ಯೂ ನಿಂತಿದಾರಪ್ಪ ಇವರು. ಇವರೆಲ್ಲರೂ ಈ 167 250 ಜನ ಎಲ್ಲರೂ ಕ್ಯೂನಲ್ಲಿ ಮುಂದಕ್ಕೆ ಹಾಕೊಂಡ್ಬಿಟ್ಟಿವರು, ಮುಂದೆ ನಿಂತ್ಕೊಂಡು ಮನೆ ತಗೊಂಡ್ಬಿಟ್ರೆ ಹಿಂದೆ ಕಾಯ್ತಾ ಇರೋರು ಏನ್ ಮಾಡಬೇಕು? ಈ ಪ್ರಶ್ನೆ ನಮ್ಮ ಮುಖ್ಯಮಂತ್ರಿಗಳಿಗೂ DCM ಅವ್ರಿಗೂ ಜಮೀರ್ ಅವ್ರಿಗೆ ಮಾಧ್ಯಮದವ್ರು ಕೇಳಿದ್ರು, ಇದು ತಾರತಮ್ಯ ಆಗ್ತಿದೆ ಅಂತ. ಅವರು ಹೇಳಿದ್ದಾರೆ, ಇದು ಈ ಇನ್ಸಿಡೆಂಟ್ ಆಗಕ್ ಮುಂಚೆನೆ ಒಂದು ಮಾಧ್ಯಮ ಪ್ರಕಟಣೆ ಬಿಡುಗಡೆ ಮಾಡಿದ್ರು ಜಮೀರ್ ಅವರು. ಹುಬ್ಳಿಲಿ ಒಂದು ದೊಡ್ಡ ಫಂಕ್ಷನ್ ಮಾಡ್ತಿದ್ದಾರೆ ಸರ್, ಹುಬ್ಳಿಲಿ ಒಂದು, ಮತ್ತೆ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಮಾಡ್ತಿದ್ದಾರೆ. KR ಪುರಂ ಅಲ್ಲಿ, ದೇವನಹಳ್ಳಿಲಿ, ಮತ್ತೆ ಇದು ಹೆಸರುಘಟ್ಟ ಸೈಡ್ ಅಲ್ಲಿ ಏನು ವರ್ಕ್ ಇನ್ ಪ್ರೋಗ್ರೆಸ್ ಮನೆ ಇದೆಯೋ, ಜನವರಿ ಮತ್ತೆ ಫೆಬ್ರವರಿಲಿ ಅವ್ರಿಗೆ ನಾವು ವಿತರಣೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಆ ಒಂದು ದಾಖಲೆನೂ ನಾಳಿದ್ದು ಅವರು ಬಿಡುಗಡೆ ಮಾಡ್ತಿದ್ದಾರೆ. ಇದರೊಂದಿಗೆ ಎಷ್ಟು ಜನಕ್ಕೆ ನಾವು ಕೊಡ್ತಾ ಇದೀವಿ ಅಂತ ಒಂದು ದಾಖಲಾತಿಗಳನ್ನ ಜಮೀರ್ ಅವರು ಬಿಡುಗಡೆ ಮಾಡ್ತಾರೆ ಸರ್. ಆ ಮಾಹಿತಿಯನ್ನು ಮಾಧ್ಯಮ ಗೋಷ್ಠಿಯಲ್ಲಿ ಹಂಚಿಕೊಂಡಿದ್ದಾರೆ ಸರ್. ಫೈನ್. ಶ್ರೀನಿವಾಸ್ ಅವರು, ಈಗ ನಿಮ್ಮ ವಾದ, ನೀವೇ ಕಾಂಗ್ರೆಸ್ನವ್ರಿಗೆ ಮುಸ್ಲಿಂ ಮತ ಬ್ಯಾಂಕನ್ನು ಗಟ್ಟಿಗೊಳಿಸ್ತಾ ಇದ್ದೀರಾ BJP ಅವರು ಅಂತ. ಈ ಕನ್ಸಾಲಿಡೇಷನ್ ಅಂತಾರೆ, ಸೆಗ್ರಿಗೇಷನ್ ಇದೆಯಲ್ಲ, ಮುಸ್ಲಿಮರಲ್ಲೇ ಒಂದಷ್ಟು ಮತಗುಂಪುಗಳ ನಡುವೆ ಒಂದಷ್ಟು ವಿಭಜನೆಗಳಿತ್ತೇನೋ, ಒಂದಷ್ಟು ಜನ ಬೇರೆ ಪಕ್ಷಕ್ಕೆ ಓಟ್ ಹಾಕೋರು ಇದ್ರೇನೋ, ನೀವೇ ಮುಸ್ಲಿಮರಿಗೆ ಮನೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಪಕ್ಷದ ಪರವಾಗಿ ನೀವು ಕೆಲಸ ಮಾಡ್ತೀರ ಅಂತ ಒಂದು ಅರ್ಥಾತ್. ಇನ್ನೊಂದು ಅದು ಅದರ್ ಸೈಡ್ ಆಫ್ ದಿ ಸ್ಟೋರಿ ಹೇಳ್ತೀನಿ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇದರಿಂದ ನಮಗೆ ಹಿಂದೂಗಳ ಮತಗಳೆಲ್ಲವೂ ಕೃಷ್ಣ ಬೈರೇಗೌಡ ಕ್ಷೇತ್ರದಲ್ಲೋ, ಈ ಕೋಗಿಲಲ್ಲೋ, ಇನ್ಯಾವುದೋ ಬಾಗಿಲಲ್ಲೋ ಗೊತ್ತಿಲ್ಲ ನನಗೆ, ಇಲ್ಲಾಂದ್ರೆ ನಮ್ಮ ಕಡೆ ಬಂದ್ಬಿಡುತ್ತೆ ಅನ್ನೋ ಅಂದಾಜ್ ಮೇಲೆ ಈ ಕೆಲಸ ಮಾಡ್ತಿದ್ದೀರಾ ನೀವು? ಖಂಡಿತ. ಯಾಕೆಂದರೆ ನೀವು ಇದುವರೆಗೂ ಇನ್ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿ ಅನ್ನೋ ವರ್ಡ್ ಬಂದಿರೋದು ನಿಮ್ಮ ಪಾರ್ಟಿ ಕಡೆಯಿಂದ. ಈ ಎಲ್ಲಾದರೂ ಈ ರಿಲಿಜಿಯಸ್ ಸೆನ್ಸಸ್ ಇದ್ದರೆ ಮಾತ್ರ ನೀವು ಹೋಗೋದು, ಧರ್ಮಗಣತಿ ಎಲ್ಲನ ಅವಶ್ಯಕತೆ ಬಿದ್ದಾಗ ಮಾತ್ರ ಎಂಟ್ರಿ ಆಗ್ತಾರೆ ಹೊರತು ಇನ್ನೇನು ಕೇಸ್ ಆದರೂ ಇರಲಿ ನಿಮ್ಮ ಫ್ಯಾಕ್ಟ್ ಫೈಂಡಿಂಗ್ ಉಸಿರೇ ಆಡಲ್ಲ ಅಲ್ಲಿ. ಖಂಡಿತ ಅಲ್ಲ ರಮಕಾಂತ್, ನಾನು ಓಪನಿಂಗ್ ಸ್ಟೇಟ್ಮೆಂಟಲ್ಲಿ ನಿಮ್ಗೆ ಹೇಳಿದೆ, ನಾನು ಅರ್ಹ ಫಲಾನುಭವಿಗಳಿಗೆ ಕೊಡ್ಲಿ ಅಂತ. ನಾನು ಹಿಂದೂ ಮುಸ್ಲಿಂ ಅಂತ ಹೇಳಿದ್ನ? ಇಲ್ಲೂ ಅದೇನ ನಮ್ಮ ಸ್ಟ್ಯಾಂಡ್. ನಾನು ನೆತ್ತಿಗೊಂದು ಸೂರು, ಕೃಷಿಗೊಂದು ಭೂಮಿ ಅಂತ ನಾನು ಹೇಳಿದೆ, ನಮ್ಮ ಅಂತ್ಯೋದಯದ ನಾನು ಹೇಳಿದೆ.
ನಾನು ಹೇಳ್ತಾ ಇರೋದು ದಯಾನಂದ್ ಅವ್ರು ಬೆಂಗಳೂರು ಕಮಿಷನರ್ ಆಗಿದ್ದಾಗ, ಪೊಲೀಸ್ ಕಮಿಷನರ್ ಆಗಿದ್ದಾಗ ಸರ್ಕಾರಕ್ಕೆ ಒಂದು ವರದಿ ಕೊಡ್ತಾರೆ. ಓಕೆ, ಬೆಂಗಳೂರಲ್ಲಿ ಭಯೋತ್ಪಾದನೆ ಕೇಂದ್ರಗಳಿಗೆ ಸಂಬಂಧಪಟ್ಟ ಹಾಗೆ ಸ್ಲೀಪರ್ ಸೆಲ್ಸ್ 3 ಕಡೆ ಇದೆ ಅಂತ. ಒಂದು ನಾಗರಬಾವಿದು ಹೇಳ್ತಾರೆ, ಇನ್ನೊಂದು ಮಹದೇವಪುರದ ಒಂದು ಸ್ಲಮ್ ಹೇಳ್ತಾರೆ, ಇನ್ನೊಂದು ಈ ಕೋಗಿಲ್ದು ಹೇಳಿರ್ತಾರೆ ಅವರು. ಆ ರಿಪೋರ್ಟ್ ಅಧಿಕೃತವಾಗಿ ಸರ್ಕಾರ ಕೊಟ್ಟಿದ್ದಾರೆ. ಇಂಥ ಒಂದು ರಾಷ್ಟ್ರದ ಭದ್ರತೆಗೆ ಒಂದು ಥ್ರೆಟ್ ಕಡೆಗೆ ಇವರು ಅಲ್ಲಿ ಮನೆಗಳನ್ನ ಕಟ್ಸ್ಕೊಡೋದು, ಆಮೇಲೆ ಎಲ್ಲೆಲ್ಲಿಂದನೋ ಜನ ಬಂದು ಅಲ್ಲಿ ಕುಳಿತುಕೊಳ್ಳೋದು, ಇದು ಎಷ್ಟು ನಮ್ಮ ದೇಶಕ್ಕೆ ಸೇಫ್ಟಿ? ಎಷ್ಟು ಸೇಫ್ಟಿ ಇದು? ನಾವು ರಾಜಕಾರಣ ನಮ್ಮನ್ನು ಕಿತ್ತಾಡೋಣ, ಕಾಂಗ್ರೆಸ್ ಬಿಜೆಪಿ ನಾವು ಕಿತ್ತಾಡೋಣ, ಖಂಡಿತ ಅದು ಫೇರ್ ನಾವು ಪ್ರಜಾಪ್ರಭುತ್ವದಲ್ಲಿ ನಾವು ಮಾಡ್ಕೊಳ್ಳೋಣ. ಆದ್ರೆ ರಾಷ್ಟ್ರೀಯ ಸುರಕ್ಷತೆ ವಿಷಯ ಬಂದಾಗ ನಾವೆಲ್ಲ ಒಂದಾಗಬೇಕು. ನಿಮ್ಗೆ ಕೊಟ್ಟಿದ್ದಾರೆ ದಯಾನಂದ್, ನಿಮ್ ಸರ್ಕಾರದಲ್ಲೇ ಕೊಟ್ಟಿದ್ದಾರೆ, ಅದನ್ನ ಗಂಭೀರವಾಗಿ ಯಾಕೆ ಪರಿಗಣನೆ ಮಾಡ್ತಾ ಇಲ್ಲ ನೀವು? ನಾನು ನಿಮ್ಗೆ ಕೇಳ್ಬಿಡ್ತೀನಿ. ಈಗ ಈತ ರಾಷ್ಟ್ರದ ಭದ್ರತೆಗಿದೆ, ಸ್ಲೀಪರ್ ಸೆಲ್ಸ್ ಇರಬಹುದು ಅಂದಾಗ ಇದನ್ನ ಅದು ಯಾವ ಠಾಣೆ ವ್ಯಾಪ್ತಿಗೆ ಬರುತ್ತೆ ಕಶ್ಯಪುರ? ಈ ಕೋಗಿಲು ಯಾವ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುತ್ತೆ? ಯಲಹಂಕ. ಆಯ್ತಪ್ಪ, ಯಲಹಂಕ ಸುತ್ತಮುತ್ತ ಯಲಹಂಕ ಪೊಲೀಸರು ಬಂದು ಈ ಸ್ಲೀಪರ್ ಸೆಲ್ಸ್ನ ಹುಡುಕ್ತಾರೋಲ್ಲ ನಮಗೆ ಗೊತ್ತಿಲ್ಲ. ನಾಳೆ ದಿನ ಪಾಕಿಸ್ತಾನದ ಉಗ್ರಗಾಮಿ ಬಂದ್ಬಿಟ್ಟು ಬೆಂಗಳೂರಿನದು ಬಾಂಬ್ ಬ್ಲಾಸ್ಟ್ ಮಾಡ್ದ ಅಂತ ಹೇಳಿದ್ರೆ ಬೆಂಗಳೂರಿನ ಪೊಲೀಸ್ ಎಷ್ಟು ಹೊಣೆನೋ NIA ಅಷ್ಟೇ ಹೊಣೆ, ಖಂಡಿತವಾಗ್ಲೂ ದೇಶದ ರಕ್ಷಣಾ ವ್ಯವಸ್ಥೆನೂ ಅಷ್ಟೇ ಹೊಣೆ. ಯಾರಾದರೂ ನೀವು ಬರ್ತೀರಾ, ಪಿಕ್ ಮಾಡಿಬಿಡಿ, ನೀವು ಇಂತಿಂಥ ಸ್ಲೀಪರ್ ಸೆಲ್ಸ್ ಇದ್ದಾರೆ ಅಂತ ಬಂದು ನಿಮ್ಗೊಂದು ಸೋರ್ಸ್ ಬಂತು, ಸ್ಥಳೀಯ ಪೊಲೀಸರು ಸಹಕಾರ ಕೊಡಿ, ಒಂದು ವರದಿ ಕೊಡಿ ಅವ್ರಿಗೆ, ಹಿಂಗಿದಾರಪ್ಪ ಪಿಕ್ ಮಾಡಬೇಕು, ನಿನ್ನ ಸಹಕಾರ ಬೇಕು ಬಾ ಅಂತ ಕರೀರಿ, ಪಿಕ್ ಮಾಡ್ಕೊಂಡು ಹೋಗಿ. ಏನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಿ ನೀವು? ಸರಿ, ಪೊಲೀಸ್ ಸರಿ ಇಲ್ಲ, ನಿಮ್ಮನ್ನು ತಡೆದಿದ್ದಾರೆ ಯಾರಾದರೂ? ಖಂಡಿತ ಉಗ್ರಗಾಮಿಗಳು ಹಿಡಿಬೇಡ್ರಪ್ಪ ನೀವು ಅಂತ ಯಾರಾದ್ರೂ ಹೇಳಿದೀವಾ? ಖಂಡಿತ ಇಲ್ಲ. ನಾನು ನನ್ನ ಮನೆಗೂ ಪೆಟ್ಟಾಗ್ಬೋದು, ಶ್ರೀನಿವಾಸ್ ಮನೆಗೂ ಪೆಟ್ಟಾಗ್ಬೋದು ಹೇಳಿದ್ದೀನಿ. ಅವ್ನು ಕೆಟ್ಟ ಕೆಲಸ ಮಾಡಿದ್ರೆ ಯಾರು ವೆಯ್ಟ್ ಮಾಡಿ, ಯಾರು ಇನ್ವಿಟೇಷನ್ ವೆಯ್ಟ್ ಮಾಡ್ತಾ ಇದ್ದಾರೆ? ಯಾರ್ದು ಇನ್ವಿಟೇಷನ್ ಮತ್ತೆ ಅವರು ಅವಾಗ ವರದಿ ಇದೆ ಸುಮ್ಮನೆ ನೀವೇ ಅವಾಗ ವರದಿ ಮಾಡ್ತಾ ಇದ್ದಾರ. NIA ಅವರು ಔಟ್ ಆಫ್ ದಿ ಬರ್ತಾರ, ಹಂಗೆ ಎತ್ಕೊಂಡು ಹೋಗ್ತಾನೆ ಇರ್ತಾರೆ, ನೀವು ರಿಪೋರ್ಟ್ ಮಾಡ್ತಾನೆ ಇದ್ದೀರಾ. ಅವ್ರು ಯಾರು ಇನ್ವಿಟೇಷನ್ಗೆ ಅಲರ್ಟ್ ಕೊಟ್ಟು ವಾದ್ಯ ಮಾಡಿ ಫಕೀರ್ ಲೇಔಟ್ ಪಿಕ್ ಮಾಡಿದಾರ, ಅವರು ಫಕೀರ್ ಲೇಔಟ್ ಪಿಕ್ ಮಾಡಿದಾರ. ನಾನು ವರದಿನ ಇವ್ರ ಸರ್ಕಾರ ಕೊಟ್ಟರೆ ನಾನು ಹೇಳ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ಇದ್ರ ಮೇಲೆ ಏನ್ ಕ್ರಮ ತಗೊಂಡ್ರು, ಆ ವರದಿ ಏನಾಯ್ತು, ಏನ್ ಕ್ರಮ ತಗೊಂಡ್ರು. ಒಂದು ಎರಡನೇದು, ನಮ್ಮ ಕೃಷ್ಣ ಬೈರೇಗೌಡರ ಬಗ್ಗೆ ಬಹಳ ಗಟ್ಟಿ ಧ್ವನಿನಲ್ಲಿ ಇವ್ರು ಹೇಳಿದ್ರು, ಈಗ ಮೂಡ ಕೇಸಲ್ಲಿ ಸಿದ್ದರಾಮಯ್ಯ ಅವರು ಅಕ್ರಮಕ್ಕೆ ಸೈಟ್ ತಗೊಂಡ್ರು, ಕದ್ಮಾಲ್ ಸಿಕ್ತಂತ ವಾಪಸ್ ಕೊಟ್ರು. ಅಲ್ಲಿ ಬೆಳಗಾವಿನ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಕ್ಷದ ನಾಯಕರು ಈ ಇಶ್ಯೂನ ರೈಸ್ ಮಾಡೋರ್ಗು ಪ್ರಾಮಾಣಿಕತೆಯಿಂದ ಇರುವಂತ ಬೈರೇಗೌಡರು ಏನಕ್ಕೆ ಸರೆಂಡರ್ ಮಾಡ್ಲಿಲ್ಲ? ಯಾಕೆ ಭಾರತೀಯ ಜನತಾ ಪಕ್ಷದವ್ರು ಬೆಳಗಾವಿ ಅಧಿವೇಶನದಲ್ಲಿ ರೈಸ್ ಮಾಡಿದ್ಮೇಲೆ ಇವ್ರು ನನ್ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು? ನೋಡಿ, ಇಲ್ಲಿವರೆಗೂ ಪ್ರಾಮಾಣಿಕತೆ ಮೇಲೆ ಪ್ರಶ್ನೆ